ಮುಂಚೆನೇ ಒಂದು ಮಾತು ಹೇಳಿದ್ರೆ ನಾನು ಬರ್ತಿದ್ದೆ ಊರಿಗೆ. ಮಾಡಿ ಬಿಡು, ಈಗ ನಾನು ಕೆಪ್ತಿ ಬಂತಲ್ಲ ನಿನಗೆ. ನಾನೊಬ್ಳು ಇದ್ದೀನಿ ಅಂತ ನೋಡ್ಕೊಂಡೋಗ್ಲಿ, ಒಳ್ಳೇದಾಗಲಿ, ನೋಡ್ಕೊಂಡೋಗ್ಲಿ ಬಂದು. ನಾನು ಬರ್ತೀನಿ, ಯಾವಾಗನ ಬಿಡು ಮಾಡ್ಕೊಂಡು ಬರ್ತೀನಿ. ನಮ್ಮ ಅತ್ತೆನ ಕೇಳಬೇಕು. ನಮ್ಮ ಅತ್ತೆನೂ ಯಾವನ ಬಾಯಿ ಬಂದಾಗ ಅಂದ್ಬಿಡ್ತಾಳೆ. ಅದಕ್ಕೆ ಮೊದಲೇ ಹೇಳಿದ್ದೆ ಕೇಳ್ಬಿಟ್ಟು ಬರ್ಬೋದಾಯ್ತು. ನೀನು ಹಿಂಗೆ ಹೇಳಿದ್ರೆ ಗಡಿಬಿಡಿಗ್ನಾಗೆ ಬರೋಕ್ಕಾಗಕ್ಕಿಲ್ಲ. ಬರಲಿ, ಬಂದು ನೋಡ್ಕೊಂಡೋಗ್ಲಿ ತಗ, ಆಮೇಕಿಂದ ಬರ್ತೀನಿ ನಾನು. ಎಲ್ಲ ತಿಂದಕ್ಕಾರ ಕೇಳಿದೆ ಅಂತ ಹೇಳು ಅದಕ್ಕೆ ಮುನ್ನ ಎಲ್ಲರೂ. ಆಯ್ತು ಇಡ್ಲಂಗಾರೆ. ಸರಿಯಣ್ಣಯ್ಯ, ಆಯ್ತು ಕೊಡ್ತೀನಿ. ಏನಕ್ಕಯ್ಯ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟವ್ರೆ? ನಿಮ್ಮ ಅಣ್ಣಯ್ಯನ? ಹೂನೇ ಪದಿ, ಅಪರೂಪಕ್ಕೆ ಮಾಡ್ಬಿಟ್ಟವನಿ ನಮ್ಮ ಅಣ್ಣಯ್ಯ. ಮೊದಲೆಲ್ಲ ಚಂದಾಗೆ ಇದ್ದ ನಮ್ಮ ಅಣ್ಣಯ್ಯ. ನಾನು ಒಂದೇ ಜೀವ ಬಿಡೋನು. ಈಗ ನಮ್ಮ ಅತ್ತೆ ಮತ್ತೆ ಕೇಳಿ ಇವನು ಹೇಳೋಕ್ಕಿಲ್ಲ ಕಣವ. ನನ್ನ ಮ್ಯಾಗೆ ಏನು ಆಸೆ ಪೀರುತ್ತೀನಿ ಮಡಿಕೊಂಡಿದ್ದ. ಹಂಗಾಗ್ಬಿಟ್ಟವನಿ, ಎಲ್ಲ ಬುದ್ದಾಗ್ಬಿಟ್ಟವನಿ ಕಣೆ ಪದ್ದಿ. ಅಯ್ಯೋ ಬಿಡಕ್ಕೆ, ಎಲ್ಲರೂ ಅಷ್ಟೇ, ಎಲ್ಲ ಅಣ್ಣ ತಮ್ಮದಿರು ಅಷ್ಟೇ. ಮದುವೆ ಆದ್ಮೇಲೆ ಎಲ್ಲ ಅವ್ರವ್ರ ಹೆಂಡ್ರು ಮತ್ತೆ ಕೆಟ್ಕೊಂಡು ಎಲ್ಲಿ ಅಕ್ಕ ತಂಗಿದ್ದೀವಿ ಅಂತ ಏಳು ರೀತಿ ಇರ್ತದೆ, ಎಲ್ಲ ಬದಲಾಗ್ಬಿಡ್ತಾರೆ. ಅಯ್ಯೋ ಬಾಪದ್ದಿ, ನಮ್ಮನೆದು ಅದೇ ಕತೆ. ನಮ್ಮ ಅಣ್ಣ ನಾನು ಒಂದು ಜೀವ ಕಣಿ, ಚಿಕ್ಕ ವಯಸ್ಸಿಂದ ಜೀವ ಬಿಡೋನು. ತಂಗಿ ಅಂತ ಅವ್ನು ಯಾವಾಗ ಮದುವೆ ಆದ್ನೋ ಅವಾಗ ನಮ್ಮ ಅತ್ತೆ ಅಮ್ಮ ಎಲ್ಲ ಹೇಳಿ ನಮ್ಮ ಅತ್ತೆ ಮತ್ತೆ ಕೇಳಿ ಹಿಂಗಾಗೋದ. ಮತ್ತೆ ಹಂಗೇನೆ, ಅದಕ್ಕೆ ಹೇಳೋದು. ಅಯ್ಯೋ ಬಾ ಪದ್ದಿ, ಮದುವೆ ಆದ ಹೊಸ್ತಾಗಿ ನಮ್ಮ ಅಣ್ಣಯ್ಯ ಏನು ವರ್ಷಕ್ಕಂತೂ ಗೌರಿ ಹಬ್ಬ ಬರೋಕ್ಕಿಲ್ಲ ಕಣೆ. ಹೆಂಗೆ ಗೊತ್ಕೊ ಬರೋದು ಬರ್ತೇನೆ ನಮ್ಮ ಅಣ್ಣಯ್ಯ. ಸೀರೆ, ಜಾಕೆಟು, ಹಣ್ಣುಗಳು, ಹಂಪಲು, ಬಾಗ್ನ ಎಲ್ಲ ಹೆಂಗೆ ತಂದ್ಕೊಡೋನು ಗೊತ್ತಾ. ನಮ್ಮ ಅತ್ತಿಗೆ ಬರೋ ತನಕ ಚೆನ್ನಾಗಿ ತಂದು ಚೆನ್ನಾಗಿ ನೋಡ್ಕೊಳೋಣ ಕಣೆ. ಅದು ಯಾವಾಗ ನಮ್ಮ ಅತ್ತಿಗೆ ಬಂದು ಎಲ್ಲ ಬದಲಾವಣೆ ಆಗೋಯ್ತು. ನಮ್ಮ ಅಣ್ಣನ ಮದುವೆ ಆಗ್ತಾನೆ ಎಲ್ಲ ನಿಂತಾಯ್ತು ಕಣೆ. ಅವಾಗ ಒಂದು 4-5 ವರ್ಷ ತಂದ್ಕೊಟ್ಟ. ಆಮೇಕಿಂದ ಅದು ಇಲ್ದಂಗೆ ಆಗೋಯ್ತು. ಏನು ಮಾಡ್ತೀಯ, ನಮ್ಮ ಅತ್ತಿಗೆ ಎಲ್ಲ ಹೇಳ್ಕೊಟ್ಬಿಟ್ರು. ಅವ್ನ ಕೈನೆಲ್ಲ ನಿಲ್ಲಿಸ್ಬಿಟ್ರು. ಎಲ್ಲ ಆಡಳಿತ ಅವಳದೇ ಮನೇಲಿ. ಅವಳು ಹೇಳ್ದಂಗೆ ಎಲ್ಲ ಕೇಳಬೇಕು ಅನ್ನೋ ಮಾಡ್ಕೊಂಬಿಟ್ರು. ಅಯ್ಯೋ ನಮ್ಮ ಅವ್ವನಿಗೆ ಹೊಸಿ ಕಷ್ಟ ಕೊಟ್ಲ ನಮ್ಮ ಅತ್ತಿಗೆ. ನಮ್ಮ ಅವ್ವನಿಗೆ ಹೊಸಿ ಕಷ್ಟ ಕೊಡಲಿಲ್ಲ. ಒಂದು ತುತ್ತು ಅನ್ನ ಕೊಡೋಕ್ಕೂ ಬಾವು ಸಾಯಿಸ್ಬಿಟ್ರು ಪಾಪ. ಅದಕ್ಕೆ ತಿರು ಅನ್ನ ಕೊಡ್ದಿರ ನಮ್ಮ ಅವ್ವನ ಸಾಯಿಸ್ಬಿಟ್ರು. ಅಯ್ಯೋ ಬಿಡಕ್ಕಯ್ಯ ಹೋಗ್ಲಿ ಅಂತ. ಅದನ್ನೇ ಏನು ನೆನ್ಸ್ಕೊಂತೀಯ, ಹೇಳ್ತೀಯ ಅದಂತ. ಏನು ಮಾಡೋಕ್ಕತ್ತದೆ, ಅವ್ರ ಕರ್ಮ ಅವ್ರು ಅನುಭವಿಸ್ತಿರ್ತಾಗ. ಬದ್ದಿ ನೆನ್ಸ್ಕೊಬಿಟ್ರೆ ನಮ್ಮ ಅವ್ವನಿಗೆ ಹೆಂಗೆ ಮಾಡಾಕ್ಬಿಟ್ರು ಊಟ ಕೊಡ್ದಿರ ಅಂತ ನೆನ್ಸ್ಕೊಬಿಟ್ರೆ ನನಗಂತೂ ಬೋಯ ಅನ್ಸ್ಬಿಡ್ತದೆ ಕಡೆ, ಕಳ್ಸೂರು ಅನ್ಸ್ಬಿಡ್ತದೆ. ನಿದ್ದೆನ ಬರೋಕ್ಕಿಲ್ಲ, ಹಂಗೆಲ್ಲ ಯೋಚನೆ ಮಾಡಾಕ್ಬಿಡ್ತೀನಿ ಪಾಪ. ನಮ್ಮ ಅವ್ವ ಇದ್ದಾಗ, ನಮ್ಮ ಅವ್ವ ಇದ್ದರೆ ನಾನೇನಾನ ಹೋದಾಗ ಎಂತ ಚಂದ ಕಾಣೋದು ಗೊತ್ತೇನೆ. ನಮ್ಮ ಅವ್ವ ಇದ್ದಾಗ ಹೋಗ್ಬೇಕು ನನ್ನ ತವ್ರ ಮನೆಗೆ ಅನ್ಸೋದು. ನಮ್ಮ ಅವ್ವನಿಗೋಸ್ಕರ ನಮ್ಮ ಅವ್ವ ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಏನು ಜೀವ ಮಾಡೋಳು ಗೊತ್ತಾ. ಆಗಲಿಲ್ಲ ಅಂದ್ರೆ ತಟ್ಟಾಡ್ಕೊಂಡು ಹೋಗ್ಬಿಡೋಳು ಸಂತೆಗೆ. ಆಗಲಿಲ್ಲ ಅಂದ್ರೆ ತಟ್ಟಾಡ್ಕೊಂಡು ಹೋಗ್ಬಿಟ್ಟು ಏನಾರ ಒಂದು ಕಳೆಪುರಿ ಏನೋ ತಂದು ಕೊಟ್ಬಿಡೋಳು ಕಣೆ, ಜಿಲೇಬಿ ತಿನ್ನವ ಅಂತ. ಅದೆಲ್ಲ ನೆನಪಾಗ್ಬಿಟ್ರೆ ಭಾಳ ಬೇಜಾರಾಗುತ್ತದೆ. ನಮ್ಮ ಅವ್ವ ಹೋದ್ಮೇಲೆ ಅಲ್ಲ ನನ್ನ ಯಾರೂ ಜೀವ ಮಾಡೋರು ಇಲ್ಲ ಕಣೆ. ನಮ್ಮ ಅಣ್ಣನೂ ಚೇಂಜ್ ಆಗೋದ. ಅಕ್ಕಯ್ಯ, ಎಲ್ಲರೂ ಹಂಗೆ, ಎಲ್ಲರೂ ಅಷ್ಟೇ. ಮದುವೆ ಆದಮೇಲೆ ಎಲ್ಲ ಚೇಂಜ್ ಆಗಿಬಿಡ್ತಾರೆ. ಏನಂದರೆ ಅವಧಿರಿರೋ ತನಕ ಮಾತ್ರ ತವ್ರ ಮನೆಗೆ ಹೋಗೋದು ಬರೋದು. ತವ್ರ ಮನೇಲಿ ಏನಾರು ಅವಧಿರಿಲ್ಲ ಅಂದರೆ ನಮ್ಮ ಬಾಳು ಬೇಡ ಕಣಕ್ಕಯ್ಯ. ನಮ್ಮ ಪಣ್ಣಕ್ಕೆ ಅದಕ್ಕೆ ಮಾರು ಒಳ್ಳೆಯ ಸಿಕ್ಕರೆ ಸೋರಿ, ಅದು ಇಲ್ಲ ಅಂದರೆ ಹೆಣ್ಮಕ್ಳು ಕತೆ ಪಾಪ ಹೇಳಕ್ಕಿರೋಕ್ಕಾಗ್ತು. ಪದ್ದಿ ಅದೊಂದು ನಿಜ ಕಣೆ. ಭಾಳ ಕಷ್ಟ ಐತೆ ಕಣೆ, ಭಾಳ ಕಷ್ಟ. ಅಲ್ಲ ಕಣಕ್ಕಯ್ಯ, ನೀವೆಷ್ಟು ಜನ ಮಂದಿ ಯಾಕೆ ತಂಗಿದಿರೋ ಅಂತಂದಿರು? ಒಬ್ಬ ಅಣ್ಣ, ಇನ್ನೊಬ್ಬ ಇಬ್ರು ಅಕ್ದಿರು, ಒಬ್ಬ ತಮ್ಮ. ಅಯ್ಯೋ ಎಲ್ಲ ನನ್ನ ಅಣ್ಣ ತಮ್ಮಂಗೆ ಮದುವೆ ಆಗೋ ತನಕ ಕಣೆ ಪದ್ದಿ. ಹೊರಗಿನವರು ಬರೋರು ಒಳ್ಳೆಯರಾಗಿರ್ಬೇಕು. ಒಳ್ಳೆಯರಾಗಲಿಲ್ಲ ಅಂದರೆ ಭಾರಿ ಕಷ್ಟ ನೋಡು. ಅಣ್ಣ ತಮ್ಮದಿರ ಜೊತೆ ಮಾತಾಡೋಕ್ಕೂ ಬಿಡೋಕ್ಕಿಲ್ಲ. ಏನೋ ಒಂದು ಕಷ್ಟ ಸುಖ ಹೇಳ್ಕೊಳಕ್ಕೂ ಬಿಡೋಂಗಿಲ್ಲ. ಎಲ್ಲ ಬದಲು ಮಾಡಿಸ್ಬಿಡ್ತಾರೆ. ಒಳ್ಳೆಯವ್ರು ಸಿಕ್ಕರೆ ಸರಿ. ಏನಾರ ಇಂಥವ್ರು ಸಿಕ್ಬಿಟ್ರೆ ನಮ್ಮ ಮನೆ ಸಿಕ್ಕಿರೋಂಥವ್ರು ಅವ್ರು ಏನೋ ಒಂದು ಕುಡಿಯೋಕೆ ನೀರು ಕರೆದು ಕೊಡೋಣ ಕಣೆ ಅಂಥವ್ರು ಪದ್ದಿ. ಅಯ್ಯೋ ಬೆಳಕರಿತದೆ ನಂದು ಏನಾರ ಹೇಳ್ಕೊಂಡು ನಿಂತ್ಕೊಂಡ್ರಿ. ಎಲ್ಲ ಅಪ್ಪ ಅವಧಿರಿರೋ ತನಕ ಆಮೇಕಿಂದ ಯಾರು ಇಲ್ಲ. ಯಾವ ಅಣ್ಣ ಯಾರಿಗೂ, ತಮ್ಮ ಯಾರಿಗೂ. ಅವನಕ್ಕಯ್ಯ ಅಂತೂ ಅದು ನಿಜ ಬಿಡು, ಯಾರ್ಯಾರಿಗೂ. ಅದಕ್ಕೆ ತಕ್ಕನಂಗೆ ನನಗೆ ಗಂಡ ಅನ್ನಿಸ್ಕೊಂಡಾನು ಇವನೊಬ್ಬ ಕುಡುಕ್ ಬಡ್ಡಿ ಮಗ. ನನ್ನಂತೂ ಗೋಳಿಕೊಂತಾನೆ. ಅದು ಯಾಕನ ಹೇಳ್ಕೊಟ್ಟು ಮದುವೆ ಮಾಡಿದ್ರೆ ನಮ್ಮಪ್ಪ ನಮ್ಮವ್ವ ಅಂತ ಅನ್ಸ್ಬಿಡ್ತದೆ ಒಂದೊಂದ್ಸತಿ. ಏನು ಮಾಡೋದು ಕಟ್ಕೊಂಡಿರೋ ತಪ್ಪಿಗೆ ಎಂತನೋ ಅಂತ ಹೇಳ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕತ್ತದ ಅಕ್ಕಯ್ಯ, ಅದೇನೋ ಹೇಳ್ತಾರಲ್ಲ, ಚಂದಕ್ಕೆ ಬಳೆ ತಟ್ಕೊಂಡು ಕಳುದ್ರಾತದ ಎಂತನೋ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಹ್ಞೂ ಕಣೆ, ಅದಕ್ಕೇನೆ ಪದ್ದಿ, ಅದಕ್ಕೇನೆ ನಾನು ಸಹಿಸಿ ಇನ್ನೇನು ಎಂಥದ ಒಂದು ಮಗ ಬೇರೆ ಹುಟ್ಟಿತು. ಗಂಡು ಮಗ ಆಗಲಿಲ್ಲ ಅಂತ ಅದಕ್ಕೊಂದು ನಮ್ಮ ಅತ್ತೆ ಒಬ್ಬರು ಕೆಳಗೆ ಮೇಲಿಂದ ಹಾರು ಬೀಳೋಳು. ಹೆಂಗೋ ಈ ನಡುವೆ ಸುಮ್ಕಾಗವಳೆ. ಎಂಥದ ಒಂದು ಹುಟ್ಟದಲ್ಲ ಅಂತ ಅದನ್ನೇ ಮುಂದಾಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಗ್ತಿದ್ದೀನಿ. ಹಂಗಾರೆ ಈಗ ಇವನು ನಿಮ್ಮ ಅಣ್ಣನ ಮಗಳು ನೋಡಕ್ಕೆ ಬರ್ತಾರಂತನಕ. ನಿಮ್ಮ ಅಣ್ಣ ಮೊದಲೇ ಹೇಳ್ಬೇಕಲ್ವಾ ನಿನ್ಗೊಂದು 2 ದಿವಸ ಮುಂಚೆ. ನೀನು ಹೋಗಿದ್ರೆ ಆಗಿರೋದು. ಯಾವ ಬಿಡ್ಪತಿ, ನಮ್ಮ ಅಣ್ಣ ಹೇಳ್ಬೇಕು ಅನ್ಸಿದ್ರು ಅವ್ರು ಹೇಳ್ಬಿಡ್ತಾರೆ. ನಮ್ಮ ಅತ್ತಿಗೆದಿರು ಹೇಳ್ಬಿಡ್ತಾರೆ. ಇವನು ಅತ್ತಿಗೆದಿರು ನಿಮ್ಮ ಅಣ್ಣ ಹಿಂಗೆ ಇಬ್ರೇನ್ರ ಹಂಗಾರೆ? ಅಯ್ಯೋ ಕಣಪತಿ, ಹೋಗಿ ಇಬ್ರು ಅಕ್ಕ ತಂಗಿದಿರನ್ನ ಕಟ್ಕೊಬಿಟ್ಟ. ಇಬ್ರೇನ್ರು ಕಣೆ ನಮ್ಮ ಅಣ್ಣ ಹಿಂಗೆ. ಓಹೋ ಚೆನ್ನಾಗಾಯ್ತು ಬಿಡು ಹಂಗಾರೆ.
ಒಬ್ಬಳಲ್ಲ ಇಬ್ಬರು ಅದ್ಕೆದಿರ ಹಂಗಾರೆ ನೀನು. ಹಂಗಾರೆ ನಿನ್ನ ತಮ್ಮಂಗೆ ಒಬ್ಳೇನ್ರು. ಒಟ್ಟು 3 ಜನ ಸೊಸೆದಿರವ್ವ, ಇಬ್ರು ಗಂಡು ಮಕ್ಳಿಗೆ ಒಂದಂಗೆ ಆಯಿತು ನಿಮ್ಮ ಮನೆಗೆ. ಅಯ್ಯೋ ಇದ್ರೇನು ಬಂತು ಬಾರಿ, ನಮ್ಮಪ್ಪ ನಮ್ಮಮ್ಮಂಗೆ ಊಟ ಹಾಕಿಲ್ಲ, ಯಾರು ಊಟ ಕೊಡಿದ್ರೆ ಸಾಯಿಸ್ಬಿಟ್ರು ಹಾಳಾದವ್ರು. ಎಲ್ಲ ಅವ್ರವ್ರು ಮಾಡಿದ ಕರ್ಮ ಅನ್ಭವಿಸ್ತಾರೆ. ಬಿಡು, ನಾವು ಯಾಕೆ ಮಾತಾಡೋಣ. ಬಿಡು ಹೋಗ್ಲಿ ಕೈ ಇನ್ನು. ನಾನು ಇವತ್ತು ಪತಿ ಭಾನುವಾರಕ್ಕೆಲ್ಲ ಆಗಲೇ ಉಂಟು ಕೂತ್ಕೊಂಡಿದ್ದೆ ಅನ್ನಂಗಾಯ್ತು. ಕಣಕ್ಕೆ ಇನ್ನೇನು ಮಾಡ್ತಾರೆ. ತಂದಿತ್ತು ಬೇಗ ನಮ್ಮನೆ ಅಪ್ಪ ಎಲ್ಲ ಸಾರು ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಉಂಡ್ಬಿಟ್ಟು ಹಂಗೆ ಕೂತ್ಕೊಂಡಿದ್ದೆ, ನೀನು ಬಂದೆ ಅಂತ. ಬೇಜಾರಾಗ್ತಿತ್ತು. ನೀನು ಉಂಡು ಬಂದಾಗಲೇ ಏನು ಮಾಡಿದ್ದೆ ನೀನು? ಹ್ಞೂ ಪದಿ, ನಾನು ಮಾಡಿದ್ದೆ ಚಿಕನ್ ಸಾಂಬಾರ, ಉಂಡು ಬಂದೆ ಅಂತ. ಬೇಜಾರಾಯ್ತಿತ್ತು, ಸುಮ್ಮನೆ ಅಂತ ಕೂತ್ಕೊಳ್ಳೋದು. ಎಲ್ಲ ಕೆಲಸ ಮುಗಿದ್ಮೇಲೆ ಹಂಗೆ ಒಂದು ರೌಂಡ್ ಹಾಕೊಂಡಿಲ್ಲ ಅಂತ ಜೀವ ಸಮಾಧಾನ ಆಗಲ್ಲ ನೋಡು, ಅದಕ್ಕೆ ಬಂದೆ ಹಂಗೆ. ಸರಿ ಬಿಡು, ಒಳ್ಳೇದಾಯ್ತು. ಬಂದಿತ್ತು ನಮಗೆ ಅದೇನಕ್ಕೆ ಚಿಕನ್ ತಂದರೆ ಅದೇನು ಅಕ್ಕಿ ಜ್ವರಗಳು ಅಂತ ಬರ್ತವೆ ಕೋಳಿಗಳಿಗೆಲ್ಲ. ಏನು ಹಾಕಕ್ಕಿಲ್ವ ಅದನ್ನು ತಿಂದರೆ? ಏನು ಮಾಡಿದೆ ಹಂಗಂತ ಹೇಳ್ತಾರೆ. ಏನೋ ನ್ಯೂಸ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಾ ಇದ್ರು, ಕೋಳಿಗಳು ಅಕ್ಕಿ ಜ್ವರ ಬಂದವೆ ಜಾಸ್ತಿ ತಿನ್ನಬಾರ್ದು ಅಂತ ಏನೇನೋ ಹೇಳ್ದಂಗಿತ್ತು. ಹಂಗೂ ನಮ್ಮನೆ ಅಪ್ಪ ತಂದ್ಬಿಡ್ತಲ್ಲ ಅಂತ ಇನ್ನೇನು ಮಾಡೋಣ, ಅದನ್ನೇ ಮಾಡಿದೆ ಅಂತ. ಬಿಡು ಅಂತೆ. ನಮ್ಮನೆ ಅಪ್ಪ ಏನು ಚಿಕನ್ ಏನು ತಂದಿರಲಿಲ್ಲ, ಅದು ಮಟನ್ ಸಾನೇ ಇಷ್ಟ. ಮಟನ್ ತಂದಿತ್ತು, ಅದನ್ನೇ ಮಾಡಿ ಮುದ್ದೆ ಎಲ್ಲ ತೊಳಸ್ಕೊಟ್ಟೆ. ಹಂಗೂ ಆಯಿತು, ಉಂಡ್ಬಿಟ್ಟು ಕೂತ್ಕೊಂಡೆ ನೋಡು. ಬಿಡುತ್ತೆ, ಚಿಕನ್ ಅಂತ ಅಂದರೆ ಮಟನ್ ಇನ್ನೂ ಒಳ್ಳೇದೇ. ನಮಗೆ ಏನು ಮಾಡೋಣ, ಮಟನ್ ತರಕ್ಕೂ ಶಕ್ತಿ ಇಲ್ಲ. ಏನು ಕೆ ಜಿ ಒಂದು 800-900, ಅದಕ್ಕೆ ನಾನು ತರಕ್ಕೂ ಏನು ಕೈ ಬಿಟ್ಟೋತದೆ ಕಣ. 1,000 ರೂಪಾಯಿ 1,000 ರೂಪಾಯಿ, ಅದಕ್ಕೆ ನಾನು ತರಕ್ಕೆ ಹೋಗಲ್ಲ ನಾವು. ನಮ್ಮ ಮನೆಯಪ್ಪ ಅಂತೂ ಆಟನ್ ದುಡ್ಡು ಪಡ್ಕೊಂಡ್ರು ಇರೋಕ್ಕಿಲ್ಲ ಬಿಡು, ಇದ್ದೇ ಹೋಗ್ಬಿಡ್ತಾನೆ ಬಾರೊಳಿಕೆ. ಓದಿ ಬಿಡತ್ತೆ ಆತಕ್ಕೆ. ಯಾವುದೋ ಒಂದು ತಿಂದ್ರೆ ಆಯ್ತದ. ಎಲ್ಲಿ ನಿನ್ನ ಮಗಳು ಏನು ಮಾಡ್ತಿದ್ಲು ಭಾನುವಾರ? ಸ್ಕೂಲಿಲ್ಲ. ಅಯ್ಯೋ ನನ್ನ ಮಗ ಇಟ್ಟೋತ್ತರೆಗೂ ಹೊತ್ತು ಚಾಕ್ಲೇಟ್ ಅಂತ ಮನೆಗಂತೂ ಒಂದು ಕೊಟ್ಟು ಮನಸ್ಸೆ ನೋಡು. ಏನು ಬಿಸಿಲನ್ನು ಬೇಡ, ಒಳೋತದೆ ಅಂಗಡಿಗೆ ಚಾಕ್ಲೇಟ್ ಅಂತ ಅಲ್ಲೆಲ್ಲ ಉಳ್ಕೊಳ್ಳಾಗ್ಬಿಡ್ತವೆ. ಅದಕ್ಕೆ ಕೊಡಲಿಲ್ಲ ನಾನು ಕಾಸ. ಒಂದು ಒಳದೆ ಮನೆಗಂತೂ ನೋಡು. ಅವಳು ಅವ್ರ ಅಜ್ಜಿ ತಕ್ಕ ಏನೋ ಕುತ್ಕೊಂಡು ಆಟ ಆಡ್ತಿದ್ಲು, ನಾನು ಹಂಗೆ ಬಂದೆ ಸುಮ್ಕೆ. ಅದೇ ಅಂಥದ್ದು ಮೊಬೈಲ್ ಸಿಕ್ಬಿಟ್ರೆ ಅವರಪ್ಪ ಮನೇಲೆ ಬಿದ್ದಿದ್ದ. ಮೊಬೈಲ್ ಸಿಕ್ಬಿಟ್ರೆ ಅದೇ ಅಂಥದ್ದು ನೋಡ್ಕೊಂಡು ಕುತ್ಕೊಬಿಡ್ತಾರೆ ಹಾಡುಗಳನ್ನ. ಮಕ್ಕಳು ಅದು ಕೈ ಕೊಡಲ್ಲ, ಮೊಬೈಲ್ ಒಂದು ಗಳಿಗೆ ಬಿಡಲ್ಲ ಕಣೆ, ಆಗಲಿ ಅದು ಹಂಗೆ ಇಟ್ಕೊಂಡು ಕುತ್ಕೊತದೆ. ಇದೊಂದು ಈ ಕಾಲ ಬಂದುಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ಕೊಂಡೇ ಉಣಬೇಕು, ಮೊಬೈಲ್ ನೋಡ್ಕೊಂಡೇ ತಿನ್ನಬೇಕು. ಇಲ್ದಿದ್ರೆ ಅವಕ್ಕೆ ಅನ್ನನೂ ಇಳಿಯಲ್ಲ, ಹಂಗಾಗ್ಬಿಟ್ಟದೆ. ಏನು ಮಾಡ್ತೀಯ, ಈ ಕಾಲ ಹಂಗದೆ. ಮೊಬೈಲ್ ಇಲ್ದಿದ್ರೆ ಬದುಕೋಕ್ಕಾಗಕ್ಕಿಲ್ಲ ಅನ್ನಂಗಾಗ್ಬಿಟ್ಟದೆ. ಅಂತೀನಿ, ಸಣ್ಣ ಮಕ್ಕಳು ಕೂಡ ಬಿಡಲ್ಲ ಕಣಿ. ಸಣ್ಣ ಮಕ್ಕಳುಗಳಿಗೂ ಮೊಬೈಲ್ ಇರ್ಬೇಕು ಇವಾಗ. ಅವು ಇಲ್ದಿದ್ರೆ ಅವಕ್ಕೆ ಹುಚ್ಚಿಡ್ದಂಗೆ ಆಡ್ತವೆ. ಏನು ಆಟ ಹಿಡಿತವೆ ಮೊಬೈಲ್ಗೆ ಅಂತೀಯ. ಅವು ಆಟ ಹಿಡಿತವೆ ಅಂತ ನಾವು ಕೊಟ್ಟರೆ ನಾವೇ ಹಾಳು ಮಾಡ್ಬಿಡ್ತೀವಿ ಮಕ್ಕಳನ್ನ. ಹೊಸಿ ಭಯ ಬಳಸ್ಬೇಕು ಅವಕ್ಕೆ. ಕಣಕ್ಕೆ ಹಾಗೆ ಮಾಡಬೇಕು. ನಮ್ಮ ಹುಡುಗನೂ ಹಂಗೇನೆ ಆಟ ಹಿಡ್ಕೊಬಿಡ್ತದೆ. ಈಗ ಚಾಕ್ಲೇಟ್ ಅಂತಿತ್ತು, ಒಂದು 2 ಕೊಟ್ಟೆ ಮಡಗ್ಸೆ ನೋಡು. ಮಾಡಿದ್ರೆ ಏನಾಗತ್ತದ, ಹೊಡೆದ್ರೇನೆ ಬುದ್ಧಿ ಕಲಿಯೋದು. ಬೈವಾಗಿ ಬೆಳೆಸ್ಬೇಕು ಮಕ್ಕಳನ್ನ. ಈ ವಯಸ್ಸಲ್ಲಿ ಬೈವಾಗಿ ಬೆಳೆಸಿದ್ರೆ ಅವು ದೊಡ್ಡವಾದ ಮೇಲಿಂದ ನೆಟ್ಟಿಗೆ ಇರ್ತವೆ, ಇಲ್ದಿದ್ರೆ ಎಲ್ಲ ಇಟ್ಟಾಡ್ಬಿಡ್ತವೆ ಕೆಟ್ಟು. ಇವತ್ತು ಸಿದ್ದಕ್ಕೆ ಮನೆಯೆಲ್ಲ ಏನೋ ತಣ ಅಂತಿತ್ತು. ಏನೋ ಹೆಣ್ಣು ನೋಡೋರೆಲ್ಲ ಮನೆ ನೋಡ್ಕೊಂಡು ಹೋಗೋಕ್ಕೇನೋ ಬಂದಂಗಿತ್ತು ಅಂತ ಸುದ್ದಿ ಕೇಳಿಸ್ತು. ನಿನಗೇನು ಹೇಳಿಲ್ವಾ ಸಿದ್ದಕ್ಕಯ್ಯ? ಹೇಳಿತ್ತು ಕಣೆ ಪಾಪ, ಹೇಳಿತ್ತು ಬಾರಿ ಅಂತಾನೆ ಹೇಳಿತ್ತು. ಇನ್ನೇನು ಅವೇ ಮಕ್ಕಳವ್ರಲ್ವಾ ಎಲ್ಲ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ಬೇಡ, ಇನ್ನೇನು ಒಳ್ಳೆ ಬಟ್ಟೆ ಇರಲ್ಲ, ಒಂದು ಒಡವೆ ಇರಲ್ಲ, ಯಾಕೆ ಅಂತ ನಾನು ಹೋಗಲಿಲ್ಲ, ಸುಮ್ಕಾದೆ. ನಿಮ್ಗೆ ಹೇಳಿರ್ಲಿಲ್ವಾ? ಹೇಳಿಲ್ಲ ಕಣಕಯ್ಯ ನನಗೆ. ಎಲ್ಲಿ ಈ ಕಡೆ ಬರೋದೇ ಇಲ್ಲ, ನಾನು ಹೋದ್ರೆ ಅಲ್ಲಿಗೆ ಬರಲಿಲ್ಲ. ಬಿಡು ಹೆಸಟ ಹಾಕಾಗಿ. ಅಲ್ಲಿ ನೋಡ್ಕೊಂಡು ಹೋಗಿ ಮನೆ ಯಾವನ ಮದುವೆ ಆಗಿ ಒಳ್ಳೇದಾಗಲಿ ಅತ್ತಾಗಿ ಆ ಹುಡುಗನವೆ. ಬನ್ನಿ ಇನ್ನೇವನೇ ಬರಲೇನಿ ಅತ್ತಾಗ ಹೋಯ್ತೀನಿ. ಕೂತ್ಕೊಳ್ಳೋಕೆ ಹೋಗಿವಂತೆ. ಇಟ್ಟು ನೋಡಿ ಏನು ಮಾಡ್ತೀಯ? ಏನೋ ಮೊದಲೇ ಚಿಕನ್ ಸಾರ ಏನೋ ಮಾಡಿಕ್ಕಿದ್ಯಾ, ರಾತ್ರಿಗೂ ಆಯ್ತದೆ. ಇನ್ನೇನು ಅಡುಗೆ ಮಾಡೋ ಚಿಂತೆ ಇಲ್ಲ. ಕೂತ್ಕ ಒಯ್ಯಿವೆ ಹೊಸಿ. ಇನ್ನೇನೈತೆ ಕೆಲಸ? ಹೋಯ್ತೀನಿ ಬಿಡೆ, ರಸತ್ ಹೋಗಿ ಒಂದ್ಸರಿ ಉಳ್ಕೊತೀನಿ. ಸಾಕಾಗದೆ ನನಗೂ. ಹೊಸಿ ಒಂದು ಸ್ವಲ್ಪ ಉಳ್ಕೊಂಡು ಉಳ್ಳಾಡಿ ಎದ್ದು ಆಮೇಕಿಂದ ಏನಾರ ಕಾಪಿ ಗಿಪಿ ಮಾಡ್ಕೊಡ್ತೀನಿ ನಮ್ಮ ಅತ್ತೆಗೆ. ಕಾಪಿ ಅಂತ ಬಿಡ್ಕೊಬಿಡ್ತದೆ. ಸಾಯಂಕಾಲ ಆಯಿತು ಬಂತು ಅಂದರೆ ಕಾಪಿಗೆ ಕೊಡಬೇಕೀಗ. ಬರ್ತೀನಿ ಅವಳು, ನೀನೇ ಬಾ, ಇಲ್ಲಾಂದ್ರೆ ಆ ಕಡೆಗೆ ಬಿಡುವಿದ್ದಾಗ. ಹಂಗಾರೆ ಹೋಗತ್ತ. ಇನ್ನೇನು ಮಾಡ್ತಿ? ನಿಮ್ಮ ಮತ್ತೆ ಕಾಪಿ ಬೇಕೇನು? ಕಾಪಿ ಗಿಕ್ಬೇಕೇನು? ಸಾಯಂಕಾಲ ಆಯ್ತಾ ಬಂತು. ಕಣೆ ಅದು ಕಾಪಿ ಒಂದು 24 ಗಂಟೆ ಕುಡ್ಕೊಂಡು ಕುತ್ಕೊತದೆ. ಒಂದೊಂದು ಹೊರಗೆ ಒಂದೊಂದು ಗಂಟೆ ಟೈಮ್ ಕುಡಿದು ಬಿಡ್ತದೆ ಬೇಕಾದ್ರೆ ಕಾಪಿ ಅಂತ. ಹಂಗೆ ಅದು ಕಾಪಿ ಅಂತ. ಹೋಗ್ಬಿಟ್ಟೆ ಸರ್ಕ ಮಾಡ್ಕೊಡ್ತೀನಿ ತಗ. ಸರಿ ಆಯ್ತು ಹೋಗಕ್ಕೆ. ಇನ್ನೇನು ಮಾಡ್ತೀವಿ? ಕುತ್ಕೊಳ್ಳಲ್ಲ ಅನ್ಸಿ. ಹೋಗಿ ಸರ್ಕ ಕಾಪಿ ಮಾಡ್ಕೊಡಿ, ನಾನು ಹೋಗಿ ಉಳ್ಕೊತೀನಿ. ಯವ್ವ ಸಾಕಾಯ್ತದೆ. ಉಳ್ಕೊ ಬಂದು ಹೆಸರ